ಗೃಹಲಕ್ಷ್ಮಿ ಹಣ 6,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿಲ್ವಾ? 3 ತಿಂಗಳ ಹಣ ಬರುತ್ತೆ ವೀಕ್ಷಕರೇ. ಅದು ಯಾವಾಗ ಮತ್ತೆ 2,000 ರೂಪಾಯಿ ಜಮೆ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ. ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರು ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡ್ತಾ ಇರಿ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಬಸ್ ಮುಷ್ಕರ, ಬಸ್ ಸಂಚಾರ ಬಂದ್. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ವಿರುದ್ಧ ನೌಕರರು ಮುಷ್ಕರ ಮಾಡಲಿದ್ದಾರೆ. ಬಸ್ ಸಂಚಾರ ಬಂದ್ ಆಗಲಿದೆ. ಯಾವಾಗಲಿಂದ ಬಂದ್ ಆಗುತ್ತೆ ನೋಡೋಣ. ಮತ್ತೆ ನಿಮ್ದು ಏನಾದರೂ ಸ್ವಂತ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡಿದ್ರೆ ಅಥವಾ ಈಗಾಗಲೇ ನೀವು ಆಸ್ತಿ ಖರೀದಿ ಮಾಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ನಿಯಮಗಳು ಕರ್ನಾಟಕದಲ್ಲಿ ಜಾರಿಗೆ ಬಂದಿರುವಂಥದ್ದು. ಹೌದು ವೀಕ್ಷಕರೇ, ಆಸ್ತಿ ರಿಲೇಟೆಡ್ ವಿಡಿಯೋಸ್ನ ಇವತ್ತು ಒಂದು ನ್ಯೂಸ್ ಬಂದಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವಿಡಿಯೋ ಮಾತ್ರ ಮಿಸ್ ಮಾಡಲೇಬೇಡಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ನಿಮಗೂ ಕೂಡ ಪ್ರತಿ ತಿಂಗಳು ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ನೀವು ಕಮೆಂಟ್ ಮಾಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಬಂದಿರುವಂಥದ್ದು. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಕೂಡ ಮಾಡ್ತಾ ಇರಿ. ಮತ್ತೆ ನಿಮಗೆ ಹಣ ಬಂದಿಲ್ಲ ಅಂದರೆ ಯಾವ ಕಂತು ಹಣ ಬಂದಿಲ್ಲ ಅದು ಕೂಡ ನಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವಾಗ ಬರುತ್ತೆ ಅಂತ ಅದಕ್ಕೆ ರಿಪ್ಲೈ ಕೂಡ ಬರುತ್ತೆ. ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲ ಒಂದು ಮಾಹಿತಿ ನಿಮಗೆ ಮೊದಲು ಸಿಗುತ್ತೆ. ವೀಕ್ಷಕರೇ, ಮೊದಲನೆಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಜಿಲ್ಲಾವಾರು ಈಗಾಗಲೇ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಶುರುವಾಗಿರುವಂಥದ್ದು. ಬೆಂಗಳೂರು ನಗರದಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಬೀದರಿಂದ ಚಾಮರಾಜನಗರವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಪ್ರಕ್ರಿಯೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಜೂನ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ಜುಲೈ ತಿಂಗಳಲ್ಲ ವೀಕ್ಷಕರೇ, ಇಲ್ಲಿ ಆಗಸ್ಟ್ ಮೊದಲ ವಾರದಲ್ಲಿ ಜಮೆ ಆಗಲಿದೆ ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರೇ. ನಿಮ್ಮದು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಈಗಾಗಲೇ ಬಂದಿದ್ದರೆ ಕಮೆಂಟಲ್ಲಿ ನಮಗೆ ನೀವು ತಿಳಿಸಿ ಎಸ್ ಅಂತ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ತುಂಬ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ರು, ಮೇ ತಿಂಗಳ ಹಣ ಕಂತು ಬಂದಿಲ್ಲ, ಜೂನ್ ತಿಂಗಳ ಕಂತು ಕೂಡ ಬಂದಿಲ್ಲ, ಹಾಗೆ ಏಪ್ರಿಲ್ ತಿಂಗಳಿಂದ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು. ನಿಮಗೂ ಕೂಡ ಈ ಒಂದು 3 ತಿಂಗಳಿನಿಂದ ಅಕೌಂಟಿಗೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ಮತ್ತು ನೀವು ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ನಿಮ್ಮ ಜಿಲ್ಲಾ ಪಂಚಾಯತ್ಗೆ ನೀವು ಭೇಟಿ ಕೊಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿದ್ದಿಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರೀತಿ ಇನ್ಫಾರ್ಮೇಷನ್ ನೀವು ಕೇಳಬೇಕಾಗುತ್ತೆ. ಮತ್ತು ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಕೇಳಿಕೊಂಡ್ರೆ ಅದಕ್ಕೆ ಉತ್ತರ ಸಿಗಲಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ಕೂಡ ಗೂಗಲಲ್ಲಿ ಹೋಗಿಬಿಟ್ಟು ಮತ್ತು ಪ್ಲೇಸ್ಟೋರಲ್ಲಿ ಹೋಗಿ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ನೀವು ಗೂಗಲಲ್ಲಿ ಹೋಗಿ ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ನಂಬರ್ ಕೂಡ ಬರುತ್ತೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆ ಹೇಳ್ಕೊಳ್ಳಿ. ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಎಲ್ಲ ಒಂದು ಮಾಹಿತಿ ನೀವು ಕೇಳಿದರೆ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಏನು ಸಮಸ್ಯೆ ಆಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ ವೀಕ್ಷಕರೇ. ಮತ್ತು ತುಂಬ ಜನರಿಗೆ ಬಾಕಿ ಹಣ ಬಿಡುಗಡೆ ಮಾಡಿ ಜಮೆ ಕೂಡ ಮಾಡಲಾಗಿದೆ. ಈಗಾಗಲೇ ಎಲ್ಲ ಒಂದು ಕುಟುಂಬಗಳಿಗೂ ಕೂಡ ಹಣ ಹಾಕಲಾಗಿದೆ. ನಿಮಗೂ ಕೂಡ ಬಂದಿದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸಿ. ಆಗಸ್ಟ್ ಮೊದಲ ವಾರದಲ್ಲಿ ಬರಲಿದೆ ನಿಮಗೆ ಜೂನ್ ತಿಂಗಳ ಹಣ. ಮತ್ತೆ ವೀಕ್ಷಕರೇ, ಮತ್ತೆ ಈಗ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾರಿಗೆ ಮುಷ್ಕರ ಖಂಡಿತ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಬಸ್ ಸಂಚಾರ ಮುಷ್ಕರ ಆಗಸ್ಟ್ 5ರಿಂದ ಜಾರಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಗೆಳೆಯರೆ, ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸಾರಿಗೆ ನೌಕರರ ಜೊತೆ ಅಧಿಕಾರಿಗಳ ಒಂದು ಸಂಧಾನ ವಿಫಲವಾಗಿದೆ. ಆಗಸ್ಟ್ 2ಕ್ಕೆ ಮತ್ತೊಮ್ಮೆ ಸಭೆ ಮಾಡಲಾಗುತ್ತೆ. ಹೌದು, ವೇತನ ಹೆಚ್ಚಳ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ಆಗಸ್ಟ್ 5ರಿಂದ ಸಾರಿಗೆ ನೌಕರರು ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರ ನಡೆಸಲಿದ್ದ ಹಿನ್ನೆಲೆ ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ಸಾರಿಗೆ ನೌಕರರ ಸಂಘಟನೆ ಪ್ರಮುಖರು ಮತ್ತು ಸಾರಿಗೆ ನಿಗಮಗಳ ಅಧಿಕಾರಿಗಳ ನಡುವೆ ಸೋಮವಾರ ನಡೆದ ಒಮ್ಮತದ ನಿರ್ಧಾರ ಕೈಗೊಳ್ಳಲು ವಿಫಲವಾಗಿದೆ. ಹೀಗಾಗಿ ಈ ಒಂದು ಸಭೆ ಮತ್ತೊಮ್ಮೆ ಆಗಸ್ಟ್ 2ಕ್ಕೆ ಮುಂದೂಡಿಸಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ಸರ್ಕಾರ ಏನಾದರೂ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗಲಿದೆ. ಕರ್ನಾಟಕದಲ್ಲಿ 38 ತಿಂಗಳ ಹಿಂಬಾಕಿ ಕೊಡಲು ಸರ್ಕಾರ ಹಿಂದೇಟು ಹಾಕಿದೆ ಅಂತ ಇದಕ್ಕೆ ಸದ್ಯಕ್ಕೆ ಬಂದಿರೋ ಮಾಹಿತಿ. ಎಸ್ಮಾ ಜಾರಿ ಮಾಡಿದರೂ ನಾವು ಕೆಲಸ ಮಾಡಲ್ಲ ಅಂತ ನೌಕರರು ಹೇಳ್ತಾ ಇದ್ದಾರೆ. ಹೌದು, KSRTC ನೌಕರರಿಗೆ ಬರಬೇಕಾದ 38 ತಿಂಗಳ ಹಿಂಬಾಕಿ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಹಾಗೂ ನಿಯಮದಂತೆ 2024ರ ಜನವರಿ 1ರಂತೆ ವೇತನ ಪರಿಷ್ಕರಣೆ ಬಾಕಿ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 2025ರ ಆಗಸ್ಟ್ 5ನೇ ತಾರೀಕಿನಿಂದ ಸಾರಿಗೆ ನೌಕರರು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳೋದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ HS ಮಂಜುನಾಥ್ ಅವರು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಎಸ್ಮಾ ಜಾರಿ ಮಾಡಿದ್ರು ನಾವು ಕೆಲಸ ಮಾಡಲ್ಲ. ಆಗಸ್ಟ್ 5ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ
ಮುಷ್ಕರ ಇಲ್ಲಿ ಬರಲಿದೆ, ಅಂದರೆ ಸ್ಟಾರ್ಟ್ ಆಗಲಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಆಗಸ್ಟ್ 5ನೇ ತಾರೀಕಿನ ನಂತರ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಊರಿಗೆ ಹೋಗಲು ಪ್ಲ್ಯಾನ್ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. ಅದಕ್ಕಂದರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಮುಷ್ಕರ ಶುರು ಆಗ್ಬೋದು ವೀಕ್ಷಕರೇ. ಮತ್ತು ಒಂದು ವೇಳೆ ಮುಷ್ಕರ ಶುರುವಾದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. 4 ನಿಗಮಗಳಿಂದ ಒಂದು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ, ಕರ್ತವ್ಯಕ್ಕೆ ಗೈರಾಗ್ತೀವಂತ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ, ಈಗ ಸರ್ಕಾರದಿಂದ ನೀವು ಕೂಡ 3,000 ರೂಪಾಯಿ ಹೇಗೆ ಪಡೆದುಕೊಳ್ಬೋದು ಮತ್ತು ಈ ಒಂದು 3,000 ರೂಪಾಯಿ ಹಣ ಯಾರಿಗೆ ಸಿಗಲಿದೆ ಅಂತ ನಾವು ನಿಮಗೆ ಹೇಳ್ತೀವಿ. ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ. ಹೌದು, ಈಗಾಗಲೇ ನೀವೇನಾದರೂ ಪದವೀಧರರಾಗಿದ್ದರೆ, ನಿಮಗೇನಾದರೂ ನೌಕರಿ ಸಿಕ್ಕಿಲ್ಲ ಅಂದರೆ, ಅಥವಾ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ನಿಮಗೂ ಕೂಡ ಸಿಗಲಿದೆ ಸರ್ಕಾರದಿಂದ 3,000 ರೂಪಾಯಿ ಪ್ರತಿ ತಿಂಗಳು, 1,500 ರೂಪಾಯಿ ಕೂಡ ಪ್ರತಿ ತಿಂಗಳು. ಅದು ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನೋಡೋಣ. 2023-24 ಮತ್ತು 2024-25 ಹಾಗೂ 2025-26ನೇ ಸಾಲಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್, ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಇತರೆ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಹೌದು, ಈ ಒಂದು ಯೋಜನೆ ಅಡಿಯಲ್ಲಿ ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಕೊಡಲಾಗ್ತಾ ಇದೆ. ಆದರೆ ಅರ್ಹತೆ ಏನಪ್ಪಾ ಅಂದರೆ, ಪದವಿ ಡಿಪ್ಲೊಮಾ ನಂತರ 6 ತಿಂಗಳವರೆಗೂ ಅಥವಾ 180 ದಿನಗಳ ಅವಧಿವರೆಗೂ ಯಾವುದೇ ರೀತಿ ನೌಕರಿ ಹೊಂದಿರಬಾರದು. ಸರ್ಕಾರಿ ನೌಕರಿ ಆಗಿರ್ಬೋದು, ಖಾಸಗಿ ಉದ್ಯೋಗಗಳನ್ನು ಹೊಂದಿರಬಾರದು, ಅಥವಾ ಸ್ವಯಂ ಯಾವುದೇ ರೀತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಬಾರದು. ಅಂಥವರಿಗೆ ಮಾತ್ರ ಈ ಒಂದು ಹಣ ಪ್ರತಿ ತಿಂಗಳು ಸಿಗಲಿದೆ. ಉನ್ನತ ವಿದ್ಯಾಭ್ಯಾಸ ಮುಂದುವರಿಸದೇ ಇರುವವರು ಅರ್ಹರು ಆಗಿರುತ್ತಾರೆ. ಕರ್ನಾಟಕದಲ್ಲಿ ವಾಸವಿರುವವರು, ಕನಿಷ್ಠ 6 ವರ್ಷಗಳವರೆಗೂ ಪದವಿ ಡಿಪ್ಲೊಮಾ ಅಧ್ಯಯನ ಮಾಡಿದವರು. ಬೇಕಾದ ದಾಖಲೆಗಳು ಯಾವುದಪ್ಪ ಅಂದರೆ SSLC ಮತ್ತು PUC, ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಆಧಾರ್ ಸ್ಟೇಟ್ ಬ್ಯಾಂಕ್ ಅಂದರೆ ಆಧಾರ್ ಲಿಂಕ್ ಇರೋ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಜೋಡಣೆಗೊಂಡ ಮೊಬೈಲ್ ಸಂಖ್ಯೆ, ಇದು ಒಂದು ಕಡ್ಡಾಯವಾಗಿರುತ್ತದೆ. ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಾಗಿ ನೀವು ಸ್ವಯಂ ದೃಢೀಕರಣ ಮಾಡಬೇಕು. ನಿರುದ್ಯೋಗಿ ಪ್ರಮಾಣ ಪತ್ರವನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಹಾಕಬೇಕು. ಆವಾಗ ಮಾತ್ರ ಪ್ರತಿ ತಿಂಗಳು ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಯೋಜನೆ ಅಡಿಯಲ್ಲಿ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಹಾಗೂ ಪದವೀಧರರಿಗೆ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಅಂತ 3,000 ರೂಪಾಯಿ ಇಲ್ಲಿ ಕೊಡಲಾಗ್ತಾ ಇದೆ ವೀಕ್ಷಕರೇ. ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಬನ್ನಿ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ಕೂಡ ನೋಡ್ತಾ ಹೋಗೋಣ. ಎಲ್ಲ ಒಂದು ಕರ್ನಾಟಕದ ಆಸ್ತಿ ಮಾಲೀಕರಿಗೆ ಒಂದು ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್. ಖುದ್ದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಖಾತಾಗಾಗಿ ಪಾವತಿಸಬೇಕಾದ ಮೊತ್ತ, ಯಾರಿಗೂ ಹೆಚ್ಚಿನ ಮೊತ್ತವನ್ನು ಪಾವತಿ ಮಾಡಬೇಡಿ. ಹೌದು, ನೀವೇ ಖುದ್ದು BBMPE-ASTI.Karnataka.gov.in ನಲ್ಲಿ ನೀವೇ ಸ್ವತಃ ನಿಮ್ಮ ಒಂದು ಪೋರ್ಟಲಲ್ಲಿ ಲಾಗಿನ್ ಮಾಡಿ, ಅಥವಾ ಅಂತಿಮ ಈ ಖಾತಾ ನೀವು ಡೌನ್ಲೋಡ್ ಮಾಡಿಕೊಳ್ಳಲು 125 ರೂಪಾಯಿ ಮಾತ್ರ. ಹೌದು, ನಿಮ್ದು ಏನಾದರೂ ಈ ಖಾತಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ 125 ರೂಪಾಯಿ ಮಾತ್ರ. 2,000 3,000 ಕೇಳಿದರೆ ಕೊಡಬೇಡಿ. ಈ ಖಾತಾಗಾಗಿ ಪಾವತಿಸಬೇಕಾದ ಮೊತ್ತ 125 ರೂಪಾಯಿ ಇರುತ್ತೆ. ಯಾರಿಗೂ ಹೆಚ್ಚು ಮೊತ್ತವನ್ನು ಪಾವತಿ ಮಾಡಬೇಡಿ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಸೇವೆಯನ್ನು ಪಡೆಯಲು BBMP 125 ರೂಪಾಯಿ ಪ್ಲಸ್ B1ಗೆ ಸೇವಾ ಶುಲ್ಕ 45 ರೂಪಾಯಿ, ಪುಟದ ಸ್ಕ್ಯಾನ್ಗಾಗಿ 5 ರೂಪಾಯಿ ಪಾವತಿಸಬೇಕು. ಜನಸೇವಕ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಈ ಖಾತಾ ಸೇವೆ ಪಡೆಯಲು BBMPಗೆ 125 ರೂಪಾಯಿ ಪಾವತಿ ಮಾಡಬೇಕು. ಹಾಗೂ ಜನಸೇವಕ ಶುಲ್ಕ ಅಂತ 160 ರೂಪಾಯಿ ಮತ್ತು ಪ್ರತಿ ಪುಟದ ಸ್ಕ್ಯಾನ್ಗಾಗಿ 5 ರೂಪಾಯಿ ಪಾವತಿ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಹೈಯೆಸ್ಟ್ ಅಂದರೂ 160 ರೂಪಾಯಿ ಪ್ಲಸ್ 5 ರೂಪಾಯಿ ಜೆರಾಕ್ಸ್ ಕಾಪಿಗೆ ಅಷ್ಟೇ ಇರೋದು. ಏನು 500 ರೂಪಾಯಿ 600 ರೂಪಾಯಿ ಕೇಳಿದರೆ ಕೊಡಬೇಡಿ ಅಂತಾನು ಕೂಡ ಇಲ್ಲಿ ಒಂದು ನ್ಯೂಸ್ ಪೇಪರಲ್ಲೂ ಕೂಡ ಆರ್ಟಿಕಲ್ ಬಂದಿರುವಂಥದ್ದು ವೀಕ್ಷಕರೇ. ಮತ್ತು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್, ಆಸ್ತಿ ತೆರಿಗೆ ಮತ್ತು SAS ಅರ್ಜಿ ಸಂಖ್ಯೆ ಮತ್ತು ಬೆಸ್ಕಾಂ ಖಾತೆ ಸಂಖ್ಯೆ ಮತ್ತು ಸ್ವತ್ತಿನ ಛಾಯಾಚಿತ್ರವನ್ನು ರೆಡಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಈ ಖಾತಾವನ್ನು ಕೊಡಲಾಗುತ್ತೆ. ಈ ಖಾತಾ ಅಭಿಯಾನವನ್ನು ಇಲ್ಲಿ ಶುರು ಮಾಡಲಾಗಿದೆ. ಮತ್ತು ನಿಮ್ಮ ಒಂದು ಈ ಖಾತಾ ಡೌನ್ಲೋಡ್ ಮಾಡಿಕೊಳ್ಳಲು BBMPE-ASTI.Karnataka.gov.in ನಲ್ಲಿ ನೀವೇ ಸ್ವತಃ ನಿಮ್ಮ ಒಂದು ಈ ಖಾತಾನ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ 125 ರೂಪಾಯಿ ಪೇಮೆಂಟ್ ಮಾಡಿದರೆ ಸಾಕು. ಕೇವಲ 125 ರೂಪಾಯಿ ಪೇಮೆಂಟ್ಗೆ ನಿಮ್ಮ ಒಂದು ಈ ಖಾತಾ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 3.75 ಲಕ್ಷ ಅಂದರೆ ಹತ್ತತ್ರ 4 ಲಕ್ಷ ಮಾಲೀಕರಿಗೆ ಶೀಘ್ರದಲ್ಲಿ 800 ಕೋಟಿ ತೆರಿಗೆ ನೋಟಿಸ್. ಸಭೆಯಲ್ಲಿ ಬಾಕಿ ಆಸ್ತಿ ತೆರಿಗೆ ವಸೂಲಿಗೆ ಮಹೇಶ್ವರ ರಾವ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪಾವತಿಗಾಗಿ ಇಮೇಲ್ ಮೂಲಕ ಸುಸ್ತಿದಾರರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಹೌದು, BBMP ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡದೇ ಇರುವ 3,75,000 ಸುಸ್ತಿದಾರರಿಗೆ ನೋಟಿಸ್ ಜಾರಿ ಮಾಡಿ ಬಾಕಿ ತೆರಿಗೆ ವಸೂಲಿ ಮಾಡಲು ಕ್ರಮ ಕೈಗೊಳ್ಳುವಂತೆ BBMP ಮುಖ್ಯ ಆಯುಕ್ತರಾದಂಥವರು ಮಹೇಶ್ವರ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು
15 ದಿನಗಳಲ್ಲಿ ಎ ಖಾತಾ ವಿತರಣೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಒಂದು ಗುಡ್ ನ್ಯೂಸ್. ಹೌದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡುವ ಪ್ರಕ್ರಿಯೆ ಮುಂದಿನ 15 ದಿನಗಳಲ್ಲಿ ಆರಂಭ ಮಾಡಲಾಗುತ್ತೆ. ನಿಮ್ಮದು ಕೂಡ ಏನಾದರೂ ಬಿ ಖಾತಾ ಆಸ್ತಿ ಇದ್ದರೆ ನಿಮಗೂ ಕೂಡ ಸಿಗಲಿದೆ ಎ ಖಾತಾ. ಹೌದು, 15 ದಿನಗಳಲ್ಲಿ ಆರಂಭ ಮಾಡಲಾಗುತ್ತೆ. ಇದಕ್ಕಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗ್ತಾ ಇದ್ದು ಮುಖ್ಯ ಆಯುಕ್ತ ಮಹೇಶ್ವರ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಹಿರಿಯ ನಾಗರಿಕರಿಗೆ ದಂತ ಪಂಕ್ತಿ ಯೋಜನೆಗೆ ವಯೋಮಿತಿ ಇಳಿಕೆ, ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ಹೌದು, ಹಿರಿಯ ನಾಗರಿಕರಿಗೆ ದಂತ ಪಂಕ್ತಿ ಯೋಜನೆಗೆ ವಯೋಮಿತಿ ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ದಂತ ಭಾಗ್ಯ ಯೋಜನೆ ಸಂಪೂರ್ಣ ದಂತ ಪಂಕ್ತಿ ದರ 2,000 ರೂಪಾಯಿಂದ 3,000 ರೂಪಾಯಿಗೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ BPL ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತವಾಗಿ ದಂತ ಪಂಕ್ತಿ ನೀಡುವ ಉದ್ದೇಶದಿಂದ ದಂತ ಭಾಗ್ಯ ಯೋಜನೆ ಜಾರಿಗೊಳಿಸಲು ಅನುಷ್ಠಾನ ಮಾರ್ಗಸೂಚಿ ಕೂಡ ಇಲ್ಲಿ ಹೊರಡಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಮೊದಲಿಗೆ ಹಿರಿಯ ನಾಗರಿಕರ ವಯೋಮಿತಿ 60 ವರ್ಷ ಇತ್ತು, ಈಗ 45 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಮತ್ತೆ ಆಸ್ಪತ್ರೆ ಕಾಲೇಜಲ್ಲಿ ಗುಣಮಟ್ಟದ ದಂತಪಂಕ್ತಿ ನೀಡಲು ಪ್ರತಿ ರೋಗಿಗೆ 500 ರೂಪಾಯಿಂದ 750 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹೌದು ವೀಕ್ಷಕರೇ, 750 ರೂಪಾಯಿದದ್ದು 2,000 ರೂಪಾಯಿ ಹಾಗೂ ಭಾಗಶಃ ದಂತಪಂಕ್ತಿಗೆ 300 ರೂಪಾಯಿಂದ 1,000 ರೂಪಾಯಿಗಳಿಗೆ ಹೆಚ್ಚಿಸುವುದರಿಂದ ಇದರ ಮಾರ್ಪಾಡುಗಳಿಗೆ ಆದೇಶವನ್ನು ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋದ ಕಮೆಂಟಲ್ಲಿ ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.